ಘಟಕ ನಿರ್ಮಾಣ ಆದಲ್ಲಿಂದ ಇಲ್ಲಿವರೆಗೆ ಕಲ್ಚರ್ಪೆ ಪರಿಸರದವರು ಮತ್ತು ಸುಳ್ಯಕ್ಕೆ ನಿರಂತರ ಅವರ ಅಸಮರ್ಪಕ ನಿರ್ವಹಣೆಯ ಬಗ್ಗೆ ನಾವಲ್ಲಿ ಜನಗಳು ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಬಹುಶಃ ಇತ್ತೀಚೆಗೆ ಅಂದ್ರೆ ಒಂದು 15 ದಿನಗಳ ಹಿಂದೆ ನಮಗೊಂದು ಭರವಸೆ ಮೂಡಿತ್ತು. ಏಕೆಂತ ಹೇಳಿದ್ರೆ ಅಲ್ಲಿಗೆ ಯಾರು ತನಕ ಬರದ ಹಿಂದಿನ ಶಾಸಕರು ಬರಲಿಲ್ಲ. ನಾನು ನೇರವಾಗಿ ಹೇಳ್ತೇನೆ, ಬಂದು ವೀಕ್ಷಣೆ ಮಾಡಿ ಹೋಗುವುದಲ್ಲದೆ ಏನು ಅದಕ್ಕೆ ಕ್ರಮ ಕೈಗೊಂಡಿಲ್ಲ. ಆದ್ರೆ ನಮ್ಮ ಶಾಸಕರು, ಸುಳ್ಯದ ಶಾಸಕರು ಬಂದು ಆ ಸ್ಥಳವನ್ನು ವೀಕ್ಷಿಸಿ ನೀವು ಬನ್ನಿ ನಗರ ಪಂಚಾಯತಿ ಬನ್ನಿ, ನಾವು ಅಲ್ಲಿ ತಹಸೀಲ್ದಾರರ ಮುಖಾಂತರ ಮಾತಾಡುವ ಮಾತುಕತೆಗೆ ಬರುವ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬರುವ ಅಂತ ಹೇಳಿ ನಮ್ಮನ್ನು ಕರೆದಿದ್ದಾರೆ. ಬಹುಶಃ ನಾವೆಲ್ಲರೂ ಆ ಸಭೆಗೆ ಬಂದಿದ್ದು. ಆ ಸಭೆಗೆ ಬಂದು ಶಾಸಕರು ಆಗಿನ ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ತಹಸೀಲ್ದಾರ್ ಮಂಜುನಾಥ್ರವರ ನೇತೃತ್ವದಲ್ಲಿ ಶಾಸಕರ ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಸಭೆ ನಡೆಯಿತು. ಸಭೆ ನಡೆದು ಸಭೆಯಲ್ಲಿ ಶಾಸಕರು ಖಡಕ್ಕಾದ ಸೂಚನೆ ಕೊಟ್ಟರು ನಗರ ಪಂಚಾಯತಿಗೆ, ಇನ್ನು ಮುಂದೆಗೆ ನೀವು ಅಲ್ಲಿಗೆ ಕಸ ತಗೊಂಡು ಹೋಗಬಾರ್ದು, ಇದ್ದ ಕಸವನ್ನು ವಿಲೆ ಮಾಡಬೇಕು, ಮತ್ತೆ 1 ವಾರದೊಳಗೆ ನೀವೊಂದು ಸ್ಥಳ ಸುಳ್ಯ ನಗರದೊಳಗೆ ಸ್ಥಳವನ್ನು ಗುರುತಿಸಿ ನೀವಲ್ಲಿ ಸಮರ್ಪಕ ನಿರ್ವಹಣೆ ಮಾಡಬೇಕು ಅಂತ. ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ನಮಗೆಲ್ಲ ಗೊತ್ತಿದ್ದಾಗ ಆಡಳಿತಾಧಿಕಾರಿಗಳ ಅವಧಿಯಲ್ಲಿ ಇದ್ದದ್ದು 1-2 ವರ್ಷ. ಮತ್ತೆ ಇದೀಗ ಮೊನ್ನೆ ತಾನೇ ಮೀಸಲಾತಿ ಪ್ರಕಟಗೊಂಡು ನೂತನ ಸಾರಥಿ ಆಗಿ ಶಶಿಕಲಾ ನೀರಬಿದ್ರೆ ಆದ್ರೂ ಉಪಾಧ್ಯಕ್ಷರಾಗಿ ಬುದ್ಧನಾಯಕರಾಗಿರ್ತಕ್ಕಂಥ ನಮಗೆಲ್ಲ ಗೊತ್ತಿರ್ತಕ್ಕಂಥ ಅವರ ನಗರ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ, ಮೊದಲ ಅವಧಿಯ ಸಾಮಾನ್ಯ ಸಭೆಯಲ್ಲಿ ಒಂದು ವಿಚಾರ ಬಂತು. ಬಹುಶಃ ನಾವಿವತ್ತು ಇಲ್ಲಿಗೆ ಬರಲಿಕ್ಕೆ ಅದೇ ಕಾರಣ. ಇವತ್ತು ಶಾಸಕರ ತೆಗೆದುಕೊಂಡ ನಿರ್ಧಾರಕ್ಕೆ ವಿರುದ್ಧವಾಗಿ ಅಲ್ಲಿ ಮಾತುಕತೆಗಳು ಆಗಿದೆ. ಬಹುಶಃ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ ಕಂದಡ್ಕರ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲಿ. ಹೇಗೆಂತ ಹೇಳಿದ್ರೆ, ಈ ಹಿಂದೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಲಿಲ್ಲ, ನಾವು ಇನ್ನು ಮುಂದೆ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಆಗದಾಗೆ, ಅಲ್ಲಿನ ಜನಗಳಿಗೂ ಯಾವುದೇ ಸಮಸ್ಯೆ ಆಗದಾಗೆ ನಾವು ಅಲ್ಲಿಯೇ ಹಾಕುವ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ. ಮತ್ತೆ ನಮಗೆ ಅದೊಂದು ಖೇದಕರ. ಬಹುಶಃ ನಾವು ಇವತ್ತು ಆ ಹಿನ್ನೆಲೆಯಲ್ಲಿ ಇಲ್ಲಿ ಕರೆದಿದ್ದೇವೆ. ಬಹುಶಃ ವಿನಯಣ್ಣನವರಿಗೆ ನಾನು ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೇವೆ, ಈ ಕಲ್ಚರ್ ಪರಿಸರದ ಮೇಲೆ ನಿಮಗೆ ಹಾಕಬೇಕು ಅಥವಾ ನಮ್ಮ ಮೇಲೆ ಅಷ್ಟೊಂದು ಕೋಪ ಏನು ನಿಮಗೆ ಏನು ಅಂತ ಹೇಳುವಂಥದ್ದು. ಇವತ್ತು ಆ ಪರಿಸರದಲ್ಲಿ ನೀರುಗಳು ಮೊನ್ನೆ ತಾನೇ ಬಂದ ವಿಪರೀತ ಮಳೆಗೆ ಕೊಚ್ಚಿ ಹೋಗಿ ಮತ್ತೆ ಪೈಶ್ವಿನಿ ನದಿ ಸೇರಿದೆ. ಆ ಕಸ ಅದನ್ನು ಕುಡಿತಕ್ಕಂಥ ವ್ಯವಸ್ಥೆ ನಗರದಲ್ಲೇ ಆಗ್ತಾ ಇದೆ. ಬಹುಶಃ ಈ ಕಸದ ಆ ರಸದಿಂದ ವಿನಯನಿಗೆ ಏನು ರುಚಿ ಸಿಕ್ಕಿದೆ ಅಂತ ಹೇಳಿ ನನಗೆ ಗೊತ್ತಾಗುದಿಲ್ಲ. ನಾವು ಏಕೆ ಅಂತ ಹೇಳಿ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಗರದಲ್ಲಿ ಒಂದು ಸ್ಥಳ ಗುರುತಿಸಿ ಮಾಡಿ ಅಲ್ಲಿ ನೀವು ಕಸ ಮಾಡಿ ಅಂತ ಹೇಳಿದ ಶಾಸಕರ ಸೂಚನೆಗೆ ಬೆಲೆ ಇರುವ ಶಾಸಕರನ್ನೇ ಧಿಕ್ಕರಿಸಿ ತೀರ್ಮಾನ ತೆಗೆದುಕೊಳ್ಳುವಷ್ಟು ಮಟ್ಟಕ್ಕೆ ಇವರು ಬೆಳೆದಿದ್ದಾರೆ, ಇವರೆಲ್ಲ ಹೋಗಿ ಹೊರಟಿದ್ದಾರೆ. ಏಕೆ ಇದರ ಹಿನ್ನೆಲೆ ಏನು ಹೇಳುವಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಇನ್ನು ಮುಂದೆಗೆ ಯಾವುದೇ ರೀತಿಯಲ್ಲಿ ಅಲ್ಲಿಗೆ ಶಾಸಕರ ಸೂಚನೆಯಂತೆ ನಡೆದುಕೊಳ್ಬೇಕು. ನೀವು ಬೇರೆ ಕಡೆ ನಗರದೊಳಗೆ ಎಲ್ಲಾದ್ರೂ ಒಂದು ಕಡೆ ಜಾಗೆಯನ್ನು ಗುರುತಿಸಿ, ಈಗಾಗಲೇ ಸರ್ವೆ ನಂಬರ್ 44 ದುಗಡರ್ಕದಲ್ಲಿ ಜಾಗೆ ಇದೆ ಅಂತ ಹೇಳಿ ಬಂತು. ಅಲ್ಲಿ RTCಯಲ್ಲಿ ಕೂಡ ನಮೂದಿದೆ, ಇಷ್ಟು ಎಕರೆ ಕಸಕ್ಕೆ ಮೀಸಲಿಟ್ಟಿದ್ದೇವೆ, ನಾವು ಇಷ್ಟು ಎಕರೆ ನಿವೇಶನಕ್ಕೆ ಇದೆ ಅಂತೇಳಿ ಇದೆ. ಈಗ ಸರ್ವೆ ನಂಬರ್ 57ರಲ್ಲಿ ಅಲ್ಲಿ ಸರ್ಕಾರಿ ಅಂತಲೇ ತೋರಿಸ್ತಾ ಉಂಟು, ಅಲ್ಲಿ ಯಾವುದೇ ಅವರಿಗೆ ದಾಖಲಾತಿಗಳಿಲ್ಲ. ಮತ್ತೆ ಹಿಂದೆ ಕೋರ್ಟಿನಲ್ಲಿ ತೀರ್ಮಾನದಂತೆ ಯಾವುದು ಕೂಡ ನಡೆದುಕೊಡುತ್ತಿಲ್ಲ. ನಾವೆಲ್ಲ ಎಲ್ಲ ಸಂದರ್ಭದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದೇವೆ. ಬಹುಶಃ ಒಂದು ವಿಶೇಷ ಈ ಜನರ ಮೇಲೆ ಕಾಳಜಿಯ ಇನ್ನು ಯಾವುದಂತೂ ಗೊತ್ತಿಲ್ಲ ವಿನಯಣ್ಣನಿಗೆ. ನಮ್ಮ ಮೇಲೆ ಏಕೆ ಈ ತರದ ಸವಾರಿ ಮಾಡ್ತಾರೆ ಗೊತ್ತಿಲ್ಲ. ಏನು ಅದರಲ್ಲಿ ಇದೆ, ಅವರಿಗೆ ಏನು ಇದೆ ಅಂತೇಳಿ ನನಗೆ ಇನ್ನೂ ಅರ್ಥ ಆಗದ ಪ್ರಶ್ನೆ. ಅದಲ್ಲದೆ ಅವರು ಹೇಳ್ತಾರೆ ಕಸದ ನಿರ್ವಹಣೆಯನ್ನು ನಾನೇ ಮಾಡ್ತೇನೆ ಅಂತ. ಅದರ ಇವರ ಅಧ್ಯಕ್ಷರಿಗೆ ಆಗುದಿಲ್ವಾ ನಿರ್ವಹಣೆ ಮಾಡ್ಲಿಕ್ಕೆ? ಏಕೆ ನಾನೇ ಮಾಡ್ತೇನೆ ಅಂತ ಮತ್ತೆ ನಮ್ಮ ಮೇಲೆ ಸವಾರಿ ಮಾಡ್ತಕ್ಕಂಥ ವಿಚಾರ ನಡೀತಾ ಉಂಟು. ಇದು ಇನ್ನು ಮುಂದೆಗೆ ಆಗಬಾರದು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ, ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕಸ ಬರಬಾರದು. ನಾವು ನಮ್ಮ ಅಧ್ಯಕ್ಷರು ಹೇಳ್ತಾರೆ, ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾಲ್ದು ನಡೆತಕ್ಕಂಥ ಮಾನವ ಸರಪಳಿ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಮಾನವ ಸರಪಳಿ ನಡೀತದೆ. ಆ ದಿನ ನಮ್ಮದು ವಿಶೇಷವಾಗಿ ಒಂದು ಸರಪಳಿ ಇದೆ. ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಸಾಂಕೇತಿಕವಾಗಿ ಹೋರಾಟಕ್ಕೆ ಅಲ್ಲಿಂದ ಅಣಿ ಆಗ್ತಾ ಇದ್ದೇವೆ. ಮತ್ತು ಇದರ ಹಿಂದೆ ಇರತಕ್ಕಂಥ ವಿಚಾರದೊಳಗೆ ನಾವು ಈಗಾಗಲೇ ತೀರ್ಮಾನಕ್ಕೆ ಬಂದಿದ್ದೇವೆ. ನಾವು ಲೋಕಾಯುಕ್ತಕ್ಕೆ ಬರೆಯುವ ವಿಷಯದಲ್ಲಿದ್ದೇವೆ. ಮತ್ತೆ ಕಾನೂನು ಹೋರಾಟಕ್ಕೆ ಕೂಡ ಈಗಾಗಲೇ ನಮ್ಮದು 75% ಮುಗಿದಿದೆ. ಮುಂದೆ ದಿನ ಹಾಕ್ತೇವೆ ನಾವು. ಏಕೆಂದರೆ ಇಲ್ಲಿವರೆಗೆ ಕಾದಿದ್ದೇವೆ. ಈ ಜನತೆಯ ಮೇಲೆ ಪ್ರೀತಿ ಇದು ನಮಗೂ ಇದೆ, ಅವರಿಗೆ ಮಾತ್ರ ಪ್ರೀತಿ ಅಲ್ಲ. ನಾವು ಇಲ್ಲಿವರೆಗೆ ಕಾದದ್ದು ಅದೇ. ಏಕೆಂದರೆ ಒಂದು ಕಸ ವಿಲೆ ಮಾಡತಕ್ಕಂಥದ್ದು ಸಾಮಾನ್ಯ ವಿಚಾರ ಅಲ್ಲ. ಈ ನಗರದ ಜನರಿಗೆ ಯಾವುದೇ ತೊಂದರೆ ಆಗಬಾರ್ದು, ಕಸ ವಿಲೆ ಆಗ್ಬೇಕು ಅಂತ ಹೇಳುವಂತ ಉದ್ದೇಶದಿಂದಲೇ ನಾವು ಕಾದದ್ದು. ಆದ್ರೆ ಅವರ ಅಸಮರ್ಪಕ ನಿರ್ವಹಣೆ, ಬೇಜವಾಬ್ದಾರಿತನ ಉತ್ತರ ಇನ್ನೂ ಕೊಡ್ತಾ ಹಾಗೆ ಮುಂದುವರಿತಾ ಇದೆ. ಇದಕ್ಕೆ ನಾವು ಒಂದು ಪೊಲೀಸ್ ಸ್ಟಾಫ್ನ ಹೇಳ್ತೇವೆ ಮುಂದಿನ ದಿನಗಳಲ್ಲಿ.
ಹೇಳಿಕೊಡುತ್ತಾ ಮುಂದಿನ ಅವಧಿಯನ್ನು ನಮ್ಮ ನಮಗೆ ಅಲ್ಲಿ ಅನಿವಾರ್ಯ ಆದಾಗ ಕಸ ತಂದಲ್ಲಿ ಗೊಂದಲ ಆದಾಗ ನಾವು ಮಾಡ್ತಿದ್ದೆವು. ಈ ಸಲ ನಾವು ಮೊದಲನೇದಾಗಿ ಎಚ್ಚೆತ್ತುಕೊಂಡು ನಮ್ಮ ಹೋರಾಟ ಸಮಿತಿಯು ಸುಮಾರು ಒಂದು 250 ಜನಗಳ ಮೇಲೆ ನಮ್ಮ ಮೆಂಬರ್ಶಿಪ್ ಮಾಡಿ ಅದರ ಮುಖಾಂತರ ನಾವು ಹೋರಾಟ ಈಗ ನಡೆಸ್ತಿದ್ದೇವೆ. ಆದರೆ ಈಗ ನಮಗೆ ಸಮಸ್ಯೆ ಇಲ್ಲದಿದ್ದರೂ ಮೊದಲನೇದಾಗಿ ನಾವೀಗ ಬಂದು ಇಲ್ಲಿ ಇದು ಕಲ್ಪನಾ ಮುಖಾಂತರ ಇನ್ನು ಹಲವಾರು ಕಾರ್ಯಕ್ರಮವನ್ನು ರೂಪಿಸಲಿಕ್ಕಿದ್ದೇವೆ. ನಾನು ಪಂಚಾಯತ್ ಸದಸ್ಯರಾದ ಕಾರಣ ನಮ್ಮ ಪಂಚಾಯತಿಂದಲೂ ನಾವು ಪಂಚಾಯತ್ ಸದಸ್ಯರು, ಆಡಳಿತ ಮಂಡಳಿ ಎಲ್ಲರೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮುಂದಿನ ಹೋರಾಟಕ್ಕೆ ನಾವು ಸಹ ಕೈ ಜೋಡಿಸಿದ್ದೇವೆ. ಮತ್ತು ನಮ್ಮ ಪರಿಸರದ ಭಾಗಗಳು ಅಂದರೆ ಶಾಸಕರ ಮೂಲಕ ಮೊನ್ನೆ ಸ್ಥಳ ಭೇಟಿಯಾಯಿತು. ನಂತರ ನಗರ ಪಂಚಾಯತಿಯಲ್ಲಿ ಸಭೆ ಕರೆದ್ರು. ಸಭೆಯಲ್ಲಿ ನಮಗೆ ಅವರು ವಿಶ್ವಾಸ ಅಂದರೆ ಅಲ್ಲಿ ಇನ್ನು ಕಸ ತರೋದಿಲ್ಲ ಅಂತೇಳಿ ನಮಗೆ ವಿಶ್ವಾಸ ಕೊಟ್ಟರು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಡೀತದೆ ಅಂತ ನಮಗೆ ಅದರ ಗೊತ್ತಿಲ್ಲ. ಆದರೆ ನಮಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಕಸ ಬರಬಾರ್ದು. ಅಲ್ಲಿಯ ಬರ್ನಿಂಗ್ ಮಿಷನ್ ಅಲ್ಲಿ ಈಗಂದ್ರೆ ನಾವು ಹೇಳೋದು ಅಲ್ಲಿ ಎಷ್ಟೋ 10 ವರ್ಷ 15 ವರ್ಷದ ಮೊದಲಿನ ಕಸ ಈಗಲೂ ಅಲ್ಲಿ ಬಾಕಿ ಇದೆ. ಅದನ್ನು ಅಲ್ಲಿಂದ ವಿಲೇವಾರಿ ಆಗುವಾಗೆ ನಾವು ಹೋರಾಟ ಮಾಡ್ತೇವೆ. ಅದು ಅಲ್ಲಿ ಒಂದು ಬರ್ನಿಂಗ್ ಮಿಷನ್ ಇದೆ. ಅದು ಅಧಿಕೃತವಾಗಿ ಬರ್ನಿಂಗ್ ಮಿಷನ್ ಅಲ್ಲ, ಅಂತ ಪ್ರಾಯೋಗಿಕವಾಗಿ ಹಾಕಿರೋ ಮಿಷನ್. ಅದು ಒಂದು ನಗರ ಪಂಚಾಯತ್, ಇಷ್ಟು ದೊಡ್ಡ ನಗರ ಪಂಚಾಯತ್ ಇದ್ರು ನಗರ ಪಂಚಾಯತಿಗೆ ಸ್ವಚ್ಛ ಭಾರತಕ್ಕೆ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಸವಲತ್ತು ಕೊಟ್ಟರು. ಇವರು ನಗರದೊಳಗೆ ಇದನ್ನು ವಿಲೇವಾರಿ ಮಾಡದ ಹೊರತು ಇತರ ನಮ್ಮ ಆರ್ಐಟಿ ಗ್ರಾಮಕ್ಕೆ ತಂದು ವಿಲೇವಾರಿ ಮಾಡ್ತಿದ್ದಾರೆ. ಇದು ಅಧಿಕೃತ ಅಂದ್ರೆ ಅಲ್ಲಿ ಯಾವುದೇ ಅಂದ್ರೆ ಸ್ಥಳಾವಕಾಶದ ಕೊರತೆ, ಫಾರೆಸ್ಟ್ ಜಾಗೆ, ಅದರಲ್ಲಿಯೂ ಅವರು ಇಂಥ ಗ್ಯಾಸ್ ಮತ್ತೆ ಎರೆಹುಳ ಗೊಬ್ಬರ ಅದು ಇದು ಅಂತೇಳಿ ಏನೋ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರಾದ್ರೂ ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡ್ತಿದ್ದಾರೆ. ಯಾವುದೇ ಒಂದು ಪ್ರಾಯೋಗಿಕವಾಗಿ ಅಲ್ಲಿ ನಡೀತಾ ಇಲ್ಲ. ಅಲ್ಲಿ ಒಂದು 30 ಮನೆ ಇದೆ. 30 ಮನೆಗಳಿಗೆ ನೀರು ಸಂಪೂರ್ಣವಾಗಿ ಕೆಟ್ಟೋಗಿದೆ. ಅವರ ಬಾವಿಯಲ್ಲಿ ನೀರು ಪಡೀಲಿಕ್ಕೆ ಆಗುದಿಲ್ಲ. ಮತ್ತೆ ಪರಿಸರದಲ್ಲಿ ಹೊಗೆಗಳು, ಇದು ಪ್ರಾಣಿಗಳ ಕಾಟ ಎಲ್ಲ ತುಂಬಾ ಹೆಬ್ಬಾವು ಹಾವುಗಳು ಅಲ್ಲಿ ಎಲ್ಲ ತುಂಬಾ ಇದೆ. ಆಗ ನಿಮಗೆ ಇದರಲ್ಲಿ ಇದು ಮಿಷಿನ್ ಎಷ್ಟು ಒಂದು ದಿನಕ್ಕೆ 800 kg ಆ ಮಿಷಿನ್ ಅಲ್ಲಿ 24 hours ವರ್ಕ್ ಮಾಡಿದ್ರು ಸಹ 800 kg ಬರ್ನ್ ಆಗ್ತದೆ ಅಂತೆ. ಆಗ ಈ 4 ಟನ್ ಇವರು ಹೇಗೆ ಮುಗಿಸ್ತಾರೆ? ನಮ್ಮ ಕ್ವಶನ್ ಇರೋದಲ್ಲಿ ಈಗ ನೋಡಿ, ಇಲ್ಲಿ ಜಾತ್ರೆ ಟೈಮಲ್ಲಿ, ಈಗ ಜನವರಿ ಜಾತ್ರೆ ಟೈಮಲ್ಲಿ ಇದರ 1 ಡಬಲ್ ಕಸ ಉತ್ಪತ್ತಿ ಆಗ್ತದೆ. ಆವಾಗ ಇವರು ಅದಕ್ಕೆ ಅದೇ ಕೆಪಾಸಿಟಿ ಮಿಷಿನ್ ಹಾಕುದು ಬಿಟ್ಟು ಇವ್ರ ಇದು ಎಂತದ್ದು ಯಾವುದು ಈ ಡ್ಯಾಮ್ ಮಿಷಿನ್ ತಂದು ಹಾಕಿದ್ದಾರೆ. ಅದು ಈ ಸಮಸ್ಯೆ ಆಗಿರುತ್ತೆ ಈಗ. ಹಾಗೆ ಈಗ ಅಲ್ಲಿ ಕಂಪ್ಲೀಟ್ ಸೀಟ್ ಸೆಟ್ ಕಂಪ್ಲೀಟ್ ಕಸ ತುಂಬಿ ಹೋಗಿದೆ. ಆತರ ಅಂದ್ರೆ ಪರಿಸರದವರಿಗೆ ತುಂಬಾ ಕಷ್ಟ ಆಗ್ತದೆ. ಅಂದ್ರೆ ನಾವೆಲ್ಲ ಅಲ್ಲಿ ಕೆಲಸ ಕೂಲಿ ಅದನ್ನು ಬಿಟ್ಟು ಅಲ್ಲಿ ಹೋರಾಟಕ್ಕೆ ನಿಲ್ಬೇಕಾಗ್ತದೆ, ಅನಿವಾರ್ಯ. ಅಧಿಕಾರಿಗಳು ಅಲ್ಲಿ ಒಂದು ಸ್ವಲ್ಪ ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವಂದ್ರೆ ಅದರಲ್ಲಿ ಏನಾದ್ರು ಸಮಸ್ಯೆ ಇರುವಾಗ ಒಂದು ಭೇಟಿ ಕೊಡೋದಾಗ್ಲಿ, ಯಾವುದೇ ಒಂದು ಅಧಿಕಾರಿಗಳು, ನಗರ ಪಂಚಾಯತ್ ಅಧಿಕಾರಿಗಳು ಭೇಟಿ ಈ ತನಕ ಮಾಡೋದೇ ಇಲ್ಲ. ಈಗ ನಾವು ಏನಿದ್ರು ನಾವು ಮಾಡ್ತೇವೆ, ಮಿಷನ್ ಮೊನ್ನೆ ಒಂದು ಸೌಂಡ್ ಫ್ರೀ ಆಗಿದೆ, ಒಂದು ಹೊಗೆ ಹೋಗುದಿಲ್ಲ, ಎಲ್ಲ ಬರ್ನ್ ಆಗ್ತದೆ, ಕಸ ಬಂದಾಗ ಎಲ್ಲ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇದೆ ಅಂತ ನಮ್ಮ ಮೇಲೆ ಸವಾರಿ ಮಾಡಿ ಹೊರಡ್ತಾ ಇದ್ದಾರೆ. ಈ ರೀತಿಯ ಹೊಗೆ ಹೋದ್ರೆ ಅಲ್ಲಿ ಪ್ರಾಣಿಗಳು ಬದುಕಬೋದ, ಮನುಷ್ಯರು ಬದುಕಬಹುದು? ಪ್ರಾಣಿಗಳು ಮನುಷ್ಯರು ಬದುಕಬೋದ ಈ ರೀತಿಯ ವ್ಯವಸ್ಥೆ ಇದ್ರೆ? ಅದಲ್ಲದೆ ಅವರಿಗೆ ಪೊಲ್ಯೂಷನ್ ಬೋರ್ಡ್ ಇಂದ ಯಾವುದೇ ಇದು ಇಲ್ಲ, ಯಾವುದೇ ರಿನ್ಯೂವಲ್ ಮಾಡ್ಲಿಲ್ಲ. ಸುಮ್ಮನೆ ಹೇಳ್ತಾರೆ 57 ಸರ್ವೆ ನಂಬರದಲ್ಲಿ ಸರ್ಕಾರಿ ಅಂತ ಹೇಳಿ ಇರುವಂತದ್ದು, ಅವರದ್ದು ಯಾವುದೇ ತೋರಿಸಲಿಲ್ಲ. ಅದೇ 400 ಎಕರೆ ಎಷ್ಟು ಸೆನ್ಸು ಕಸ ವಿಲೇವಾರಿ ಘಟಕಕ್ಕೆ ಮೀಸಲು ಮತ್ತೆ ನಿವೇಶನಕ್ಕೆ ಮೀಸಲು ಅಂತ RTC ಇದೆ. ಇದೇ ಮೊನ್ನೆ ಸಭೆಯೊಳಗೆ ತೀರ್ಮಾನ ಆಯ್ತು, ಅವರಿಗೆ ಒಂದು ವಾರದಲ್ಲಿ ನೀವು ಜಾಗ ಗುರುತಿಸಿ ಇದು ಮಾಡ್ಬೇಕು ಅಂತ ತಹಸೀಲ್ದಾರ್ಗೆ ಸೂಚನೆ ಇತ್ತು. ನಾವು ನಾರಾಯಣ್ ಗೌಡ್ರು ಮತ್ತೆ ಇವರು ಈಸುಬ್ರವರು ತಹಸೀಲ್ದಾರ್ ಕಚೇರಿಗೆ ಹೋಗಿ ಇನ್ನೊಂದು ಮನವಿ ಕೊಟ್ರಿ. ಬಹುಶಃ ಪುಣ್ಯಾತ್ಮನಿಗೆ 44 ಸರ್ವೆ ನಂಬರ್ ಉಂಟಾ ಅಂತ ನಮ್ಮೊಟ್ಟಿಗೆ ರಿಪೀಟ್ ಪ್ರಶ್ನೆ ಮಾಡ್ತಾರೆ. ಆ 44 ಸರ್ವೆ ಆಗಿದೆಯಾ ನನಗೆ ಗೊತ್ತೇ ಇಲ್ಲ. RTC ತಾವು ತೋರಿಸಿದ ನೋಡಿ ಸರ್, RTC ಅಲ್ಲಿ ಇದೆ ಅಲ್ಲ, ನಾನು ವಿಚಾರಿಸ್ತೇನೆ. ಮತ್ತೆ 2 ದಿವಸದಲ್ಲಿ ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು. ಕಣ್ಣಾರೆ ಕಂಡು ವೀಕ್ಷಿಸಬಹುದು. ಅದಲ್ಲದೆ ನಗರ ಪಂಚಾಯತಿನವರ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಒಮ್ಮೆ ಅಲ್ಲಿ ಭೇಟಿ ಮಾಡಿ ಒಂದು ದಿವಸ ಗ್ರಾಮ ಸಭೆ ಮಾಡುವ ಒಂದು ವ್ಯವಸ್ಥೆ ಅವರು ಕೂಡಲೇ ಮಾಡಲಿ. ಮತ್ತೆ ಬೇರೆ ಕಡೆ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅದು ಭಾರಿ ಸರಿ ಇದೆ, ದೇಶದಲ್ಲಿ ನಂಬರ್ 1 ಕಲ್ಚರ್ ಘಟಕ. ಬಹುಶಃ ಇಡೀ ಭಾರತದಲ್ಲೇ ಇಂಥ ಘಟಕ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಈ ತರದ ಘಟಕ. ಇದು ಕರೆಂಟ್ ಉತ್ಪತ್ತಿ ಅಂತ ಗ್ಯಾಸ್ ಹೇಳಿ ನಮ್ಮ ಹತ್ರ ಹೇಳಿದ್ರು, ನಿಮ್ಮ ಮನೆಗೆ ಒಂದೊಂದು ಗ್ಯಾಸ್ ಫ್ರೀ, ಮತ್ತೆ ಸುಳ್ಯ ನಗರಕ್ಕೆ ಗ್ಯಾಸ್ ಫ್ರೀ. ಎಲ್ಲಿ ಗ್ಯಾಸ್ ಅಂಡ್ ಇಷ್ಟವರೆಗೆ ಕೊಟ್ಟಿದ್ದಾರೆ? ಅರ್ಥಕ್ಕೆ ಅದು ಗ್ಯಾಸ್ ಕೊಡ್ತಿದ್ರು, ನಾವು ಆ ವಿಷಯ ಮಾತಾಡ್ತಿರ್ಲಿಲ್ಲ. ಅವರಿಗೆ ಅಲ್ಲಿ ಆಡಳಿತ ನಡೆಸುವವರ ಮನೆಗೆ ಹೋಗಿರ್ಬೋದು ಗ್ಯಾಸ್, ಆ ವಿಚಾರದಲ್ಲಿ ಅದು ನನಗೆ ಗೊತ್ತಿಲ್ಲ.
ಬೇರೆ ಗ್ಯಾಸ್ ಮಾಡಿರ್ಬೋದು. ಆ ಗ್ಯಾಸ್ ಉತ್ಪತ್ತಿ ಅಂದ್ರೆ ನಗರಕ್ಕೆ ಒಂದು ಅಡ್ಡೆ ಕೊಡ್ಲಿಲ್ಲ, ಅಲ್ಲಿನ ಪರಿಸರಕ್ಕೂ ಒಂದು ಅಡ್ಡೆ ಕೊಡ್ಲಿಲ್ಲ ಈ ತರಕವಾಗಿ. ಸ್ಟಾರ್ಟಿಂಗ್ ಮೇಲೆ ಈಗಾಗಲೇ ಹೇಳಿದಾಗೆ ವಿನಯಕುಮಾರ್ ಕಾಂತಾಡಿಕರಿಗೆ ಅಷ್ಟ ಹಠ ಯಾಕೆ ಕಲ್ಚರ್ ಪೇ ಇಲ್ಲ ಹಾಕ್ಬೇಕು ಅಂತ ಬೇರೆ ಕೇಳಿ ಜನ ವಿರೋಧ ಇತ್ತಂದ್ರೆ, ಆದ್ರೆ ಕಲ್ಚರ್ ಪೇಯಲ್ಲಿ ಮುಂದೆ ಘಟಕ ಮಾಡಿದಾಗ ಜನ ವಿರೋಧ ಇರ್ಲಿಲ್ವಾ? ಅವ್ರು ಪೊಲೀಸ್ ಇಟ್ಟು ಕೆಲಸ ಮಾಡ್ಲಿಲ್ವಾ? ಅದೇ ಕೆಲಸವನ್ನು ಇನ್ನೊಂದು ಕಡೆಯಲ್ಲಿ ಮಾಡ್ಬೋದಲ್ಲ ಅವರಿಗೆ. ಆ ಟೈಮಲ್ಲಿ ಅವರು ಏನು ಮಾಡಿದ್ರು, ವಿರೋಧ ಬೇಕಷ್ಟು ಆಗಿತ್ತಲ್ಲ, ಗೊತ್ತಿದಲ್ಲ ಅವರಿಗೆ. ಆ ಟೈಮಲ್ಲಿ ಅವರು ಮಾಡಿದ್ರು ಈಗ ಅದನ್ನೇ ಮಾಡ್ಬೋದಲ್ಲ ಅವರಿಗೆ. ಅಲ್ಲಿ ಕಲ್ಚರ್ ಬೇಕಾಗುವಾಗ ಜನ ವಿರೋಧ ಅಲ್ಲವ? ಅಥವಾ ವಿನಯಕುಮಾರ್ ಕಾಂತಾಡಿಕರು ಇದೇ ವಿಚಾರವನ್ನು ತಗೊಂಡು ಕಲ್ಚರ್ ಬಗ್ಗೆ ಮತ್ತೆ ಮತ್ತೆ ಬರಲಿಕ್ಕೆ ಹೊರಲಿಕ್ಕೆ ಕಾರಣ ಇದ್ದದ್ದು. ಅದರಿಂದ ಅವರಿಗೆ ವೈಯಕ್ತಿಕ ಲಾಭ ಏನಾದರೂ ಉಂಟಾ? ಈ ವಿಚಾರ ಯಾಕೆ ಅಂತ ಈಗಾಗಲೇ ನಗರ ಪಂಚಾಯಿತಿಯಲ್ಲಿ ಮೊನ್ನೆಯ ದಿನದಲ್ಲೇ ಅದೇ ನಮ್ಮ ಅವರ ಒಳಗಿನ ಸದಸ್ಯರ ಒಳಗೆ ಕೇಳಿದಾಗ, ಕಸವನ್ನು ಫ್ರೀಯಾಗಿ ಕೊಂಡೋಗಲಿಕ್ಕೆ ಬೇರೆ ಕಂಪನಿಯವರು ಬಂದಾಗ ಅದಕ್ಕೆ ಹಣದ ಆಮಿಷವನ್ನು ಇಟ್ಟು ಕಸ ಇಲ್ಲಿ ಉಳಿಸಿಕೊಳ್ಳುವಂತ ಕೆಲಸ ನಗರ ಪಂಚಾಯಿತಿಯಲ್ಲಿ ನಡೀತಾ ಉಂಟು ಅಂತೇಳಿ ಮೊನ್ನೆ ನಗರ ಪಂಚಾಯತ್ ಸಭೆಯಲ್ಲೇ ಬಂದಂತ ವಿಚಾರ, ಪೇಪರ್ ಸ್ಟೇಟ್ಮೆಂಟ್ ಬಂದಿದೆ. ಇಂಥ ವಿಚಾರಗಳಲ್ಲಿ ಇದ್ದಾಗ ಯಾವತ್ತೂ ನಮಗೆ ಈಗ ತೆರಿಗೆ ಹಣದಿಂದ ಕಸವನ್ನು ರೂಢಿ ಮಾಡಿ ಇವರು ಇಳುವರಿ ಮಾಡುವಾಗ ಅದನ್ನು ಅವರಿಗೆ ಧರ್ಮ ಕೊಡ್ಬೋದಲ್ಲ. ವರ್ತಕರ ತೆರಿಗೆಯಿಂದ ಅವರು ಕಸವನ್ನು ಇಳುವರಿ ಮಾಡ್ತಾ ಇರುವುದಲ್ಲ ಅದು, ಅದನ್ನು ಅವರಿಗೆ ಹಣಕ್ಕೆ ಮಾರಾಟ ಮಾಡ್ಬೇಕಂದ್ರೆ ಮತ್ತು ವಿಚಾರಗಳು ಉಂಟಾ? ಹೀಗಿರುವಾಗ ಕಲ್ಚರ್ ಪೇನ ಅವರು ಗುರಿ ಮಾಡಿಕೊಂಡು ಬರುವುದನ್ನು ಖಂಡಿತವಾಗಿ ಅವರು ನಿಲ್ಲಿಸಬೇಕು. ಶಾಸಕರ ಮಾತನ್ನು ಅವರು ಅನುಸರಿಸಿ ಅಲ್ಲಿ ಕಸ ತರಬಾರದು ಅಂತ ಹೇಳಿದರೆ ಅದನ್ನು ಖಂಡಿತವಾಗಿ ಅವರು ಅನುಸರಿಸಬೇಕು. ಒಂದು ವೇಳೆ ಇದಕ್ಕೆ ವಿರುದ್ಧವಾಗಿ ಅವರು ಬಂದರೆ ನಮ್ಮ ಆ 2 ಗ್ರಾಮದವರು, ಪೆರಜ ಗ್ರಾಮ ಮತ್ತು ನಮ್ಮ ಅರಗೂರು, ಎಲ್ಲಿವರೆಗೂ ನಾವು ಯಾವುದೇ ಒಂದು ಹೋರಾಟಕ್ಕೆ ನಾವು ಬದ್ಧರಾಗಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವು ಈಗ ನಮ್ಮ ಪಂಚಾಯಿತಿಯಿಂದ ನಾವು ಹೇಳ್ತೇವೆ, ನಮಗೆ ಪರಿಸರ ಇಲಾಖೆಯವರ ಪರ್ಮಿಷನ್ ಉಂಟಾ? ಸಾಮಾನ್ಯವಾಗಿ ಒಂದು ಪೆಟ್ರೋಲ್ ಬೈಕ್ ಓಡಬೇಕಾದ್ರೆ ಪೊಲ್ಯೂಷನ್ ಬೋರ್ಡಿನ ಬರೆದು ನಮಗೆ ಒಂದು ದಿನದ ಇದು ಇಲ್ಲದಿದ್ರೆ ನಮ್ಮನ್ನು ಪೊಲೀಸರಿಂದ ಅಡ್ಡ ಹಾಕಿ 100-200 ಫೈನ್ ಹಾಕ್ತಾರೆ. ನಿಮಗೆ ಗ್ಯಾಸ್ ಕೊಡ್ತೇವೆ, ನಿಮಗೆ ಅದು ಕೊಡ್ತೇವೆ ಅಂತೇಳಿ ಜನರನ್ನು ನಮ್ಮನ್ನು ಒಟ್ಟು ಸೇರಿಸದೆ ಏಕಾಕಿ ಸಚಿವರನ್ನು ತಂದು ಅಲ್ಲಿ ಉದ್ಘಾಟನೆ ಮಾಡಿ, ಇವತ್ತು ಅದೇ ವ್ಯಕ್ತಿ ಮೊನ್ನೆ ಹೇಳ್ತಾ ಉಂಟು ನಗರ ಪಂಚಾಯಿತಿಯಲ್ಲಿ ಅಲ್ಲಿ ಮಾಡಿದಂಥ ಯಂತ್ರ ಉಪಕರಣಗಳ ವ್ಯವಸ್ಥೆ ಸರಿಯಿಲ್ಲ, ಅಧಿಕಾರಿಗಳ ಆಡಳಿತ ಸರಿಯಿಲ್ಲ. ಇದೇ ವ್ಯಕ್ತಿ ಅಧ್ಯಕ್ಷ ಆಗಿದ್ದದ್ದು. ಈಗ ಪರಿಸರದ ಜನರನ್ನು ಮತ್ತು ನಾವೆಲ್ಲ ಸೇರಿ ಪುನಃ ಅಲ್ಲಿ ತ್ಯಾಜ್ಯ ಘಟಕವನ್ನು ಸ್ಥಾಪನೆ ಮಾಡುವಾಗ ಚಿಂತನೆ ಮಾಡುವ ಅಂತೇಳಿ ಮೊನ್ನೆ ಮೀಟಿಂಗ್ನಲ್ಲಿ ಹೇಳಿದಾಗ ಅದಕ್ಕೆ ವಿರೋಧವಾಗಿ ಮೊನ್ನೆ ವೆಂಕಪ್ಪ ಗೌಡರು ಮಾತಾಡಿದರು. ಮೊನ್ನೆ ಶಾಸಕರ ಸಭೆಯಲ್ಲಿ ತಾವು ಹೇಳಿದ ಮಾತೆಂಥದ್ದು, ಇನ್ನು 1 ವಾರದ ನಂತರ ಅಲ್ಲಿ ಯಾವುದೇ ತ್ಯಾಜ್ಯಗಳನ್ನು ತಗೊಂಡು ಹೋಗಬಾರ್ದು, ಶಾಸಕರು ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಪುನಃ ಅಲ್ಲಿಗೆ ತಗೊಂಡು ಹೋಗುವ ಮಾತನ್ನು ನೀವು ಹೇಳ್ತಿರಲ್ಲ ಅಂತೇಳಿ ವೆಂಕಪ್ಪ ಗೌಡರು ಹೇಳಿದ್ದಾರೆ. ಇವತ್ತು ನಾವು ನೇರವಾಗಿ ವಿನಯ ಕಂದಾಡ್ಕನಿಗೆ ಹೇಳ್ತಾ ಇದ್ದೇನೆ, ವಿನಯ ಕಂದಾಡ್ಕ ಅವರಿಗೆ ಅದೊಂದು ಪರಿಸರ ಚಿನ್ನದ ಮೊಟ್ಟೆ ಇಡೋ ಕೋಳಿ ಅಂತಾಗಿದೆ. ಇವತ್ತು ನಗರ ಪಂಚಾಯತಿಯಲ್ಲಿ ನೀವು ಏನೇ ಕೇಳಿ ತ್ಯಾಜ್ಯದ ಬಗ್ಗೆ ವಿನಯಕುಮಾರ್ ಕಂದಾಡ್ಕ ವಹಿಸುವಂಥ ಮೊತ್ತದಲ್ಲಿ ಬೇರೆ ಯಾರು ವಹಿಸುವುದಿಲ್ಲ. ಬೆಳಗಿನ ಹೊತ್ತು ಸುಳ್ಯ ನಗರದಲ್ಲಿ ಯಾರೇ ತರಕಾರಿ ವ್ಯಾಪಾರ ಮಾಡಿದರೆ ತರಕಾರಿಯನ್ನು ಎಳೆದು ಬಿಸಾಡ್ತಾ ಇದ್ದೀವಿ ವ್ಯಕ್ತಿ. ಒಬ್ಬ ರೈತರು ಬೆಳೆಸಿದ ತರಕಾರಿಯನ್ನು ಬಿಸಾಡುವಂಥ ವ್ಯಕ್ತಿ ತ್ಯಾಜ್ಯವನ್ನು ತಂದು ಅಲ್ಲಿ ಜನರ ಪರಿಸರವನ್ನು ಹಾಳು ಮಾಡಿದರು. ಎಷ್ಟೋ ಮಕ್ಕಳಿಗೆ ಇವತ್ತು ಆರೋಗ್ಯ ಸರಿ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ನಾವೀಗೇನು ಅಂತ ಹೇಳಿದ್ರೆ, ನಾಳ್ದು ನಡೆಯತಕ್ಕಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಇದರಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಮನುಷ್ಯರೇ, ನಾವಿವತ್ತು ನಗರ ಪಂಚಾಯತಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ನಾವು ಏನಂದರೆ, ನಾವು ಕಪ್ಪು ಬಟ್ಟೆಗಳನ್ನು ಕಟ್ಟಿ ಅಲ್ಲಿ ನಾವು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ 3 ಬೇಡಿಕೆ ನಮ್ಮದು. ಒಂದು, ಪರಿಸರದ ಜನರ ಜೀವನವನ್ನು ರಕ್ಷಣೆ ಮಾಡಿ, ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಿ, ಅಂದರೆ ಸಾಂಕ್ರಾಮಿಕ ರೋಗಗಳ ಉತ್ಪತ್ತಿ ಆಗುವಂಥ ಕೇಂದ್ರ ಅದು ಕಲ್ಚರ್ ಇವತ್ತು ನಗರ ಪಂಚಾಯತಿಯಿಂದ. ಮತ್ತೊಂದು, ಸುಳ್ಯ ನಗರದ ಜನರಿಗೆ ಒಂದು ಪರಿಶುದ್ಧವಾದ ನೀರನ್ನು ಕೊಡಿ. ನಿನ್ನೆ ಬೆಳಿಗ್ಗೆಯಿಂದ ಇಡೀ ಕಸ ಬರ್ತಾ ಉಂಟು ನಗರ ಪಂಚಾಯತ್, ಅಲ್ಲಿಂದ ತ್ಯಾಜ್ಯಗಳನ್ನು ಚೀಫ್ ಆಫೀಸರಿಗೆ ಇದನ್ನು ವಾಟ್ಸಪ್ಪಲ್ಲಿ ನಾವು ಮಠವನ್ನು ಕಳಿಸಿದಾಗ ನಮ್ಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿದ್ರು. ಇವತ್ತು ಕೆಲಸಕ್ಕೆ ಜನ ಆ ನೀರು ಹರಿದು ಬರ್ತಾ ಉಂಟು. ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆ ತ್ಯಾಜ್ಯದ್ದು. ನಗರ ಪಂಚಾಯತಿ ಒಂದು ಸದಸ್ಯರಿಗೆ ಗೊತ್ತಿಲ್ಲ, ಒಂದು ನಗರ ಪಂಚಾಯತಿಯ ನೀರು ಫಿಲ್ಟರ್ ಆಗಿ ಕೊಡಬೇಕಾದ್ರೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ಆ ಟ್ಯಾಂಕಿ ಲೋಡ್ ಆಗಲಿಕ್ಕೆ, ಬಾವಿ ಲೋಡ್ ಆಗಲಿಕ್ಕೆ ಎಷ್ಟು ಗಂಟೆ ಬೇಕು, ಎಷ್ಟು ಗಂಟೆ ನಂತರ ನೀರನ್ನು ಬಿಡ್ಬೋದು ಅಂತ ನಮಗೂ ಗೊತ್ತಿದ್ದಾಗೆ ಆ ಕುಡಿಯುವ ನೀರಿನ ಟ್ಯಾಂಕಿ ಲೋಡ್ ಆಗಬೇಕು 6 ಗಂಟೆ ಫಿಲ್ಟರ್ ಆಗಬೇಕು. 6 ಗಂಟೆ ಫಿಲ್ಟರ್ ಆದ ನೀರು 3 ಗಂಟೆಯಲ್ಲಿ ಖಾಲಿ ಆಗ್ತದೆ. ಇವತ್ತು ಜನಗಳು 24 ಗಂಟೆ ನೀರನ್ನು ಕೊಡುವುದಂತ ನೇರವಾಗಿ ನೀರನ್ನು ಕೊಡ್ತಾ ಇದ್ದಾರೆ, ಫಿಲ್ಟರ್ ಮಾಡ್ತಾ ಇಲ್ಲ. ಇದನ್ನು ನಗರ ಪಂಚಾಯತ್ ಆಡಳಿತ ಸಮಿತಿ ಸದಸ್ಯರು ಇವತ್ತು ಗಮನ ಹರಿಸ್ತಾ ಇಲ್ಲ. ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂತೆ, ಜನಾರ್ದನ್ ಹೇಳಿದಂತೆ, ನಾವು ಒಂದು ವಿಶೇಷ ಕಾರ್ಯಕ್ರಮ ಇದಾದ ಕೂಡಲೇ ನಗರ ಪಂಚಾಯತಿನ ಆಡಳಿತ ಸದಸ್ಯರಿಗೆ ಆ ಗ್ರಾಮದಲ್ಲಿ ವಾಸ ಮಾಡುವಂಥ ವ್ಯವಸ್ಥೆ, ಮಧ್ಯಾಹ್ನ ತನಕ ಮತ್ತು ಊಟದ ವ್ಯವಸ್ಥೆ, ಆಮಂತ್ರಣ ಪತ್ರಿಕೆಯನ್ನು ಮಾಡಿ ನಾವು ಅವರನ್ನೆಲ್ಲ ಕರೆಸಿ ಆ ಪರಿಸರದಲ್ಲಿ ಅವರು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿಯ ಜನಗಳೊಟ್ಟಿಗೆ ಸೇರಬೇಕು. ಆ ಪರಿಸರದಲ್ಲಿ ಎಷ್ಟು ಮನೆಗಳುಂಟು, ಎಷ್ಟು ಮನೆಗಳಿಗೆ ಇವರು ಭೇಟಿ ಆಗಬೇಕು, ಅಲ್ಲಿ ಎಷ್ಟು ಪುಟ್ಟಾಣಿಗಳಿದೆ, ಇದನ್ನಲ್ಲೇ ಭೇಟಿ ಮಾಡಬೇಕು.
ನಗರ ಪಂಚಾಯತಿ ಅಧಿಕಾರಿಗಳು ಸರಿ ಇದ್ರೆ ದಲ್ಲಾಳಿಗಳ ಅವಶ್ಯಕತೆ ಇಲ್ಲ, ಜನಪ್ರತಿನಿಧಿಗಳು ಸರಿ ಇದ್ರೆ ಅವಶ್ಯಕತೆ ಇಲ್ಲ. ನಾವು ಸಹ ಅಲ್ಲಿ ಮೆಂಬರ್ ಆಗಿದ್ದೆವು, ಜನಗಳ ಕೆಲಸ ಆಗ್ತಾ ಇತ್ತು. ಆದ್ರೆ ಇವತ್ತು ದಲ್ಲಾಳಿಗಳಾಗ್ತದೆ ಅಂತ ಅದೇ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿ ಹೇಳ್ತಾನೆ ಅಂತ ಹೇಳಿದ್ರೆ ನಗರ ಪಂಚಾಯತಿ ಯಾವ ಪರಿಸ್ಥಿತಿ ಎತ್ತಿದೆ ಅಂತ ಹೇಳಿದ್ರೆ ನಾವು ಚಿಂತನೆ ಮಾಡ್ಬೇಕಾಗ್ತದೆ. ಅದ ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಆ ಪರಿಸರದಲ್ಲಿ ವಾಸ ಮಾಡಿರ್ತಕ್ಕಂಥ ನಾರಾಯಣ ಜಬ್ಳೆ ಅವರಿದ್ದಾರೆ. ಅವರು ಸಹ ಕೆಲವು ಯೋಜನೆಗಳನ್ನು ಮಾಡಬೇಕು, ಅಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿಟ್ಟು ನಾವಲ್ಲಿ ಒಟ್ಟಿಗೆ ಸೇರಿ ಮಾಡ್ತೇವೆ. ಅಲ್ಲಿ ಪಂಚಾಯಿತಿಯ ಪರ್ಮಿಷನ್ ತಗೊಂಡವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ, ಅದು ಅವರನ್ನು ಆ ವಿಚಾರಗಳು ಹೇಳ್ತಾರೆ. ಅದ ಕಾರಣ ವಿಶೇಷವಾಗಿ ನಮ್ಮಿಂದು ನಾಳಿನ ಮಾನವ ಸರಪಳಿಯ ಹೋರಾಟಕ್ಕೆ ಪತ್ರಿಕಾ ಮಾಧ್ಯಮದವರು ಕಪ್ಪು ಪಟ್ಟಿ ಧರಿಸಿ ನಾವು ಮಾಡತಕ್ಕಂಥ ಹೋರಾಟಕ್ಕೆ ಸ್ವಲ್ಪ ನಿಮ್ಮ ಬೆಂಬಲ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು. ಇಲ್ಲ